ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯ ದಾವಣಗೆರೆಯಲ್ಲಿ ಖಾಲಿ ಹಲವಾರು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಇದ್ದೀವಿ. ದಾವಣಗೆರೆ ಘಟಕದಲ್ಲಿ ಶೀಘ್ರ ಲಿಪಿಕಾರ, ಬೆರಳಚ್ಚುಗಾರ, ಬೆರಳಚ್ಚು ನಕಲುಗಾರ, ಜವಾನರು ಹಾಗೂ ಆದೇಶಿಕ ಜಾರಿಕಾರರು ಹುದ್ದೆಗಳು ಖಾಲಿ ಇದೆ. ಅದರ ಬಗ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಮುಖವಾದ ದಿನಾಂಕಗಳನ್ನು ನಾವು ನೋಡೋದಾದರೆ 16 ಜನವರಿ 2019ರಿಂದ ದಿನಾಂಕ ಪ್ರಾರಂಭ ಆಗುತ್ತೆ. 15 ಫೆಬ್ರವರಿ 2019ಕ್ಕೆ ದಿನಾಂಕ ಅಂದರೆ ಕೊನೆ ದಿನಾಂಕ ಆಗಿರ್ತದೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ. ಅರ್ಜಿ ಶುಲ್ಕ ಎಷ್ಟಪ್ಪ ಅಂದರೆ SC/ST ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ₹100, ಉಳಿದಂಥ ಎಲ್ರಿಗೂ ₹250 ಅರ್ಜಿ ಶುಲ್ಕ ಆಗುತ್ತದೆ. ವಯೋಮಿತಿ ಏನಪ್ಪ ಅಂದರೆ ಕನಿಷ್ಠ 18 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು ಮತ್ತು ಸಾಮಾನ್ಯ ವರ್ಗದವರಿಗೆ 35 ವರ್ಷ ಗರಿಷ್ಠ ವಯೋಮಿತಿ. 2A 2B 3A 3B ಅವರಿಗೆ 38 ವರ್ಷ ಹಾಗೂ SC/ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ 40 ವರ್ಷಗಳು. ಹುದ್ದೆಗಳನ್ನು ನೋಡೋದಾದರೆ ಶೀಘ್ರ ಲಿಪಿಗಾರ ಹುದ್ದೆಗಳು ಒಟ್ಟು ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ 8. ವೇತನ ಶ್ರೇಣಿ 27,650ರಿಂದ 52,650. ವಿದ್ಯಾರ್ಹತೆ SLC ಪ್ಲಸ್ ಅಡಿಷನಲ್. ನಾನಿಲ್ಲಿ ಸಿ ನೋಟಿಫಿಕೇಶನ್ ಅಂತ ಇದನ್ನು ಮೇನ್ ಕೊಟ್ಟಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ನೀವು ಇಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಆ ರೀತಿಯಾಗಿ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸಿ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲಾದ್ರೂ ಅದೇ ಯಾವ ನೋಟಿಫಿಕೇಶನ್ ಬೆರಳಚ್ಚುಗಾರದ ನೋಟಿಫಿಕೇಶನ್ ಇಲ್ಲ ಇದೆ, ಅದೇ ರೀತಿ ಬೆರಳಚ್ಚು ನಕಲುಗಾರ ನೋಟಿಫಿಕೇಶನ್ ಅಲ್ಲಲ್ಲೇ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೋಬೋದು. ಸೊ ಬೆರಳಚ್ಚುಗಾರ ಹುದ್ದೆ ಒಟ್ಟು 8 ಹುದ್ದೆಗಳು. ₹21,400 42,000ವರೆಗೆ ವೇತನ ಶ್ರೇಣಿ ಇರ್ತದೆ. SLC ಪ್ಲಸ್ ಅಡಿಷನಲ್ ಇರುವಂಥ ನೋಟಿಫಿಕೇಶನ್ ನೋಡ್ಬೋದು ನೀವು. ಬೆರಳಚ್ಚು ನಕಲುಗಾರರು ಒಟ್ಟು 2 ಹುದ್ದೆಗಳು ಖಾಲಿ ಇದೆ. 21,400ರಿಂದ 42,000. SLC ಪ್ಲಸ್ ಟೈಪಿಂಗ್ ಬರಬೇಕು. ಟೈಪಿಂಗ್ ಸ್ಕಿಲ್ಸ್ ಏನೇನು ಬೇಕು ಅನ್ನೋದರ ಅಧಿಕೃತವಾದ ಮಾಹಿತಿಯನ್ನು ಈ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ನೀವು ಇಲ್ಲಿ ನೋಡ್ಕೋಬೋದು. ಜವಾನರ ಹುದ್ದೆಗಳು ಒಟ್ಟು 4 ಹುದ್ದೆಗಳು. 17,000ದಿಂದ 28,950 ತನಕ ಇರ್ತದೆ. SLC ಆಗಿದ್ರೆ 7ನೇ ತರಗತಿ ಆಗಿದ್ರೆ ಸಾಕು ಇದಕ್ಕೆ, ಮತ್ತು ಕನ್ನಡ ಭಾಷೆ ಬರಬೇಕಾಗುತ್ತೆ ನಿಮಗೆ. 7ನೇ ತರಗತಿ ಆಗಿದ್ರೆ ಸಾಕು. ಅದರ ನೋಟಿಫಿಕೇಶನ್ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋ ನೋಟಿಫಿಕೇಶನ್ ನಿಮಗೆ ಇಲ್ಲಿದೆ, ನೀವು ಚೆಕ್ ಮಾಡ್ಕೊಳ್ಳಿ. ಕೊನೆಯದಾಗಿ ಆದೇಶ ಜಾರಿಕಾರರು ಒಟ್ಟು 6 ಹುದ್ದೆಗಳು ಖಾಲಿ ಇದೆ. 19,000ದಿಂದ 37,900 ತನಕ ವೇತನ ಇರ್ತದೆ. SLC ಪ್ಲಸ್ ವಾಹನ ಚಾಲನಾ ರಹದಾರಿ ಇರಬೇಕು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ ಸಿ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನೋಡ್ಕೋಬೋದು. ಅಧಿಕೃತವಾದಂಥ ವೆಬ್ಸೈಟು ಮತ್ತು ಅಪ್ಲೈ ಮಾಡೋದಕ್ಕೆ ಎರಡಕ್ಕೂ ಲಿಂಕನ್ನು ಕೊಟ್ಟಿದ್ದೀನಿ. ನೀವು ಯಾವುದ್ರ ಮೇಲೆ ಬೇಕಾದ್ರೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗುತ್ತೆ, ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಈ ಮಾಹಿತಿ ನಿಮಗೇನಾದ್ರು ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಜೊತೆಗೆ ನಮ್ಮ SPK ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.